ಸರ್ ನೀವೇನಾದ್ರೂ ನಾಟಿ ರುಚಿ ಕಡೆಯಿಂದ ಫ್ರಾಂಚೈಸಿ ತಗೊಂಡ್ರೆ ಅವರೇ ನಿಮ್ಗೆ ಬಿಲ್ಲಿಂಗ್ ಮಿಷನ್ ಕೊಡ್ತಾರೆ, ವೈಫೈ ಕನೆಕ್ಷನ್ ಕೊಡ್ತಾರೆ, CCTV ಅವರೇ ಪ್ರೊವೈಡ್ ಮಾಡ್ತಾರೆ, ಕರೆಂಟ್ ಬಿಲ್ ಅವರೇ ಪೇ ಮಾಡ್ತಾರೆ, ಶಾಪ್ ರೆಂಟ್ ಅವರೇ ಪೇ ಮಾಡ್ತಾರೆ, ಎಂಪ್ಲಾಯ್ ಸ್ಯಾಲರಿನೂ ಅವರೇ ಕೊಡ್ತಾರೆ ಸರ್. ನೀವೇನಾದ್ರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಾಟಿ ರುಚಿ ಫ್ರಾಂಚೈಸಿ ಬಂದ್ಬಿಟ್ಟು ಬೆಸ್ಟ್ ಬಿಸ್ನೆಸ್ ನಿಮ್ಗೆ. ಸರ್ ಇವ್ರ ಹತ್ರ ಸಿಗೋದೆಲ್ಲ ಹೆಲ್ತಿ ಫುಡ್ ಅಥೆಂಟಿಕೇಟೆಡ್ ಆಗಿರುತ್ತೆ. ನಾಟಿ ರುಚಿ ಫ್ರಾಂಚೈಸಿ ತಗೊಂಡ್ರೆ ಅವ್ರು ಬಂದ್ಬಿಟ್ಟು ನೀವು ಮಾಡೋ ಬಿಸ್ನೆಸ್ ಅಲ್ಲಿ ನಿಮ್ಗೆ 35% ಪ್ರಾಫಿಟ್ ಮಾರ್ಜಿನ್ ಕೊಡ್ತಾರೆ. ಅದಾದ್ಮೇಲೆ ನೀವು ಪೇ ಮಾಡಿರೋ 5.5 lakhಗೆ ಪರ್ ಆನಮ್ 24% ನಿಮ್ಗೆ ಇಂಟ್ರೆಸ್ಟ್ ರಿಟರ್ನ್ ಪೇ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅವರೇ ಪ್ರಮೋಷನ್ ಮಾಡ್ಕೊಡ್ತಾರೆ ನಿಮ್ಗೆ. ಸರ್ ನಿಮ್ಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರೋ ಚಿಕನ್ ಪಿಕಲ್ ಬೇಕಾ, ಮಟನ್ ಪಿಕಲ್ ಬೇಕಾ, ಪ್ರಾನ್ಸ್ ಪಿಕಲ್ ಬೇಕಾ, ಬನ್ನಿ ಸರ್ ನಮ್ಮ ನಾಟಿ ರುಚಿಗೆ, ಇಲ್ಲಿ ಸಿಗುತ್ತೆ ಎಲ್ಲ. ಸರ್ ನೀವು ಆಚೆ ಜಂಕ್ ಫುಡ್, ಆಯಿಲ್ ಫುಡ್ ಅದು ಇದು ತಿಂದು ನಿಮ್ಮ ಹೆಲ್ತ್ ಕೆಡ್ಸ್ಕೊಳೋ ಬದಲು ನಮ್ಮ ನಾಟಿ ರುಚಿದು ಹೆಲ್ತಿ ಫುಡ್, ರಾಗಿ ಬಿಸ್ಕೆಟ್ ಆಗ್ಲಿ, ಪಾಲಕ್ ಬಿಸ್ಕೆಟ್ ಆಗ್ಲಿ ತಿಂದು ಹೆಲ್ತಿ ಆಗಿರಿ ಸರ್. ಸರ್ ವೆಜ್ ಅಲ್ಲಿ ಮೇನ್ ನೋಡ್ಕೋಬಹುದು ನೀವು, ನಾರ್ಮಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ, ಅದು ಬಿಟ್ರೆ ಟೊಮಾಟೊ ಇದೆ ನಮ್ಮ ಹತ್ರ, ಮೆಣಸಿನಕಾಯಿ ಉಪ್ಪಿನಕಾಯಿ ಇದೆ, ಮತ್ತೆ ಇದು ಹುಣಸೆಕಾಯಿ ಉಪ್ಪಿನಕಾಯಿ ಇದೆ. ಮೈನ್ ಆಗಿ ಬಂದ್ಬಿಟ್ಟು ಹೆಲ್ತ್ ಕಾನ್ಶಿಯಸ್ ನೋಡೋರು ನಮ್ಮ ಹತ್ರ ಹಾಗಲಕಾಯಿ ಪಿಕಲ್ ಸಿಗುತ್ತೆ ಸರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನೀವೇನಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ನ ಹುಡುಕಾದ್ರೆ ಖಂಡಿತ ನೀವು ನಾಟಿ ರುಚಿ ಅವರ ಒಂದು ಹೆಲ್ತಿ ಫುಡ್ಸ್ ಫ್ರಾಂಚೈಸಿನ ತಗೋಬಹುದು. ಸೊ ಅವ್ರ ಹತ್ರ ವೆರೈಟಿ ಆಫ್ ಫುಡ್ ಸಿಗುತ್ತೆ ನಿಮ್ಗೆ, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರೋ ಫುಡ್ ಸಿಗುತ್ತೆ. ಚಿಕನ್ ಪಿಕಲ್ ಆಗಿರ್ಬೋದು, ಮಟನ್ ಪಿಕಲ್ ಆಗಿರ್ಬೋದು, ಫ್ರಾನ್ಸ್ ಪಿಕಲ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಅಜ್ಜಿಯರು ಮಾಡ್ತಿರುವಂತಹ ಒಂದು ಒಳ್ಳೆ ಐಟಮ್ ಗಳನ್ನ ಸಹ ಇವ್ರ ಹತ್ರ ನೋಡ್ಬೋದು. ಕುರ್ಕುರೆ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಇವೆಲ್ಲ ಹೆಲ್ದಿ ಫುಡ್ಸ್ ಆಗಿರುತ್ತೆ. ರಾಗಿ ಬಿಸ್ಕೆಟ್ ಅಂತ ಹೆಲ್ದಿ ಫುಡ್ ಸಹ ಇವ್ರ ಹತ್ರ ಸಿಗುತ್ತೆ. ಮತ್ತೆ ಇವ್ರದ್ದು ಬ್ಯಾಕಿಂಗ್ ಸಪೋರ್ಟ್ ಯಾವ ತರ ಇರುತ್ತಪ್ಪ ಅಂತಂದ್ರೆ, ನೀವೇನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಆಫೀಸ್ ನ ರೆಂಟ್ ಅವರೇ ಕೊಡ್ತಾರೆ, ಎಂಪ್ಲಾಯಿ ಪೇಮೆಂಟ್ ಅವರೇ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇನ್ನಷ್ಟು ಸಾಕಷ್ಟು ಫೆಸಿಲಿಟಿನ ಅವರೇ ಕೊಡ್ತಾರೆ. ಬನ್ನಿ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ನಮ್ಮ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ. ನಾವು ನಮ್ಮ ಶಾಪ್ ಲೊಕೇಶನ್ ಬಂದು ಚಿನ್ನಾಗಿನಲ್ಲಿ ಮೈನ್ ರೋಡ್, ಆವ್ನಲ್ಲಿ ನಿಯರ್ ವಾಟರ್ ಟ್ಯಾಂಕ್ ಹತ್ರ ಬರುತ್ತೆ. ಇದು ಬಂದ್ಬಿಟ್ಟು ನಾಟಿ ರುಚಿ ಅಂತ ಫ್ರಾಂಚೈಸಿ. ಈ ಫ್ರಾಂಚೈಸಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೈನು ಪಿಕಲ್ಸ್, ಚಟ್ನಿ ಪೌಡರ್ಸ್ ಮತ್ತೆ ಸ್ನಾಕ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ಎಲ್ಲಾ ರೀತಿ ನಾಟಿ ಸ್ಟೈಲ್ ಅಲ್ಲಿ ಇರುತ್ತೆ, ಹೆಲ್ದಿ ಆಗಿರುತ್ತೆ. ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್. ಸ್ನಾಕ್ಸ್ ಅಷ್ಟೇ, ನಿಮ್ಗೆ ಯಾವ್ದು ಆಯಿಲ್ ಫುಡ್, ಜಂಕ್ ಫುಡ್ ತಿನ್ನೋ ಬದಲು ಈ ತರ ಮಕ್ಕಳಿಗೆ ಸ್ನಾಕ್ಸ್ ಕೊಟ್ರು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದ್ರಲ್ಲಿ ಈ ಫ್ರಾಂಚೈಸಿಯಲ್ಲಿ 2 types ಆಫ್ ಪ್ಯಾಕೇಜಸ್ ಆಫರ್ ಮಾಡ್ತಾ ಇದಾರೆ. ಒಂದ್ ಬಂದ್ಬಿಟ್ಟು 4 lakh, ಇನ್ನೊಂದು ಬಂದ್ಬಿಟ್ಟು 5.5 lakh. ನಾವು ಹೋಗಿರೋದು 5.5ಗೆ. ಅಂದ್ರೆ ಎಕ್ಸ್ಟ್ರಾ ನಿಮ್ಗೆ ತಂದೂರಿ ಚಾಯ್ ಒಂದು ಆಡ್ ಆಗುತ್ತೆ. ಈ 5.5 lakh ಅಲ್ಲಿ ಬಂದ್ಬಿಟ್ಟು ನಮ್ಗೆ ಅವರು ಸ್ಟಾಫ್ಗೆ ಸ್ಯಾಲರಿ ಕೊಡ್ತಾರೆ, ಪ್ಲಸ್ ಸ್ಟೋರ್ಗೆ ರೆಂಟ್ ಅವರೇ ಪೇ ಮಾಡ್ತಾರೆ. ನಮ್ಗೆ ಎಲ್ಲಾ ತರ ಸಪೋರ್ಟ್ ಸಿಗುತ್ತೆ. ಅಡ್ವರ್ಟೈಸ್ಮೆಂಟ್ ಆಗ್ಲಿ ಇಲ್ಲ ಇನ್ಫ್ಲೂಯೆನ್ಸರ್ಸ್ ಆಗ್ಲಿ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಇಂಟ್ರೆಸ್ಟ್ ಆಗಿ ಈ ಫ್ರಾಂಚೈಸಿಯನ್ನ ಬೈ ಮಾಡಿದೀವಿ. ನೀವು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತಾರೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಈ ತರ ಇದೆ ಫ್ರಾಂಚೈಸಿ, ತುಂಬಾ ಚೆನ್ನಾಗಿದೆ. ಸರ್, ಈಗ ಈ ಒಂದು ನಾಟಿ ರುಚಿದು ನೀವು ಫ್ರಾಂಚೈಸಿ ತಗೊಂಡಿದ್ದೀರಾ, ಇದರಲ್ಲಿ ಪ್ರಾಫಿಟ್ ಶೇರಿಂಗ್ ಎಲ್ಲ ಯಾವ ತರ ಇರುತ್ತೆ ಸರ್? ನಾವು ಎಷ್ಟು ಸೇಲ್ ಮಾಡ್ತೀವೋ ಆ ಸೇಲ್ ಮೇಲೆ 35% ಮಾರ್ಜಿನ್ ನಮ್ಗೆ ಪ್ರಾಫಿಟ್ ಕೊಡ್ತಾರೆ ಅವರು ಮಂತ್ಲಿ. ಪರ್ ಆನಮ್ ನಿಮ್ಗೆ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರ ಮೇಲೆ ಇಂಟ್ರೆಸ್ಟ್ ತರ ಏನಾದ್ರು? ಹೌದು ಸರ್, 24% ರಿಟರ್ನ್ ಬರುತ್ತೆ ನಮ್ಗೆ. ಪರ್ ಆನಮ್ ಈಗ 5.5 lakh ನಾವು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ 24% ಪರ್ ಆನಮ್ ನಮ್ಗೆ ರಿಟರ್ನ್ಸ್ ಕೊಡ್ತಾರೆ ಅವರು. ಓಕೆ ಸರ್. ಬೇರೆ ಬ್ಯಾಕಿಂಗ್ ಸಪೋರ್ಟ್ ಎಲ್ಲ ಯಾವ ತರ ಇರುತ್ತೆ ಸರ್? ಅದೇ 15 days ಒನ್ಸ್ ಆಡಿಟ್ ಬರ್ತಾರೆ. ನಮ್ದು ಪ್ರಾಡಕ್ಟ್ಸ್ ಹೆಂಗಿದೆ ಇಲ್ಲ ಎಕ್ಸ್ಪೈರಿ ಡೇಟ್ ನೋಡ್ಕೊಂತಾರೆ. ಏನಾದ್ರು ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದ್ರೆ ಬೇರೆ ಐಟಮ್ಸ್ ರೀಪ್ಲೇಸ್ ಮಾಡ್ಕೊಡ್ತಾರೆ. ಈ ತರ ಎಲ್ಲ ಸಪೋರ್ಟ್ ಇರುತ್ತೆ ನಮ್ಗೆ. ಸರ್, ಇದು ಆಫೀಸ್ ರೆಂಟ್ ಎಲ್ಲ ಅವರೇ ಕೊಡ್ತಾರೆ ಅಂತ ಹೌದಾ? ಹೌದು, ಎಲ್ಲ ಆಫೀಸ್ ರೆಂಟ್ ಅವರೇ ಪೇ ಮಾಡ್ತಾರೆ. ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಅವರೇ ಕೊಡ್ತಾರೆ. ಸರ್, ಈಗ ಸ್ನಾಕ್ಸ್ ಐಟಮ್ ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳ್ತೀರಾ? ನಮ್ಮಲ್ಲಿ ಬಂದ್ಬಿಟ್ಟು ಸ್ನಾಕ್ಸ್ ಐಟಮ್ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ಚಕ್ಲಿ ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಚಕ್ಲೀಸು, ಚಿಕ್ಕಿ ಸಿಗುತ್ತೆ, ಸ್ವೀಟು, ಮಿಕ್ಸ್ಚರು, ರಾಗಿ ಬಿಸ್ಕೆಟ್ಸು, ಪಾಲಕ್ ಬಿಸ್ಕೆಟ್ಸು, ತುಂಬಾ ವೆರೈಟೀಸ್ ಇದೆ. ಇವೆಲ್ಲಾನು ಅಷ್ಟೇ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೇದು. ನಮ್ಮ ಹಳೆ ಕಾಲದಲ್ಲಿ ಮನೆಗಳಲ್ಲಿ ಅಜ್ಜಿ ಅವರೆಲ್ಲ ನಮ್ಗೆ ಇದನ್ನ ಪ್ರಿಪೇರ್ ಮಾಡ್ಕೊಡ್ತಿದ್ರು. ಈಗ ಅಂತವೆಲ್ಲ ನಮ್ಗೆ ಸಿಗಲ್ಲ. ಅದಕ್ಕೆ ಇದು ನಾಟಿ ಸ್ಟೈಲ್ ಅಲ್ಲಿ ನಿಮ್ಗೆ ತುಂಬಾ ಟೇಸ್ಟ್ ಆಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೀವು ಆಚೆ ಜಂಕ್ ಫುಡ್ ತಿನ್ನೋ ಬದಲು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಪ್ರೈಸು ನಿಮ್ಗೆ ಫ್ರೆಂಡ್ಲಿ ಆಗಿರುತ್ತೆ. ಎಲ್ಲ ನೀಟಾಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಓಕೆ. ಅಂದ್ರೆ ಈಗ ಬಹಳಷ್ಟು ಜನ ಬ್ಯಾಚುಲರ್ಸ್ ಏನಿರ್ತಾರೆ, ಊರ್ ಬಂದಿರ್ತಾರೆ, ಸೊ ಅವ್ರಿಗೆಲ್ಲ ಅಮ್ಮ ಮಾಡಿದ ಕೈ ರುಚಿ ತರನೇ ಇಲ್ಲೆಲ್ಲ. ಹೌದು ಸರ್. ಎಲ್ಲರಿಗೂ ಆಚೆ ಹೋಟೆಲ್ ಫುಡ್, ಆಯಿಲ್ ಫುಡ್ ತಿಂದು ಇದಾಗಿರುತ್ತೆ. ಅಂತವ್ರಿಗೆ ಇದು ನಾಟಿ ಸ್ಟೈಲ್ ಅಲ್ಲಿ ತುಂಬಾ ಹೆಲ್ತಿ ಆಗಿರುತ್ತೆ. ಬ್ಯಾಚುಲರ್ಸ್ ಗಾಗ್ಲಿ, ಫ್ಯಾಮಿಲಿಗಾಗ್ಲಿ, ಮಕ್ಳಿಗಾಗ್ಲಿ, ಯಾರಾದ್ರೂ ಆಗ್ಲಿ ಪರವಾಗಿಲ್ಲ, ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್. ಸರ್, ನಮ್ಮಲ್ಲಿ ಪಿಕಲ್ಸ್ ಸಿಗುತ್ತೆ. ಪಿಕಲ್ಸ್ ಅಲ್ಲಿ ಬಂದ್ಬಿಟ್ಟು ವೆಜ್, ನಾನ್ ವೆಜ್ 2 ಸಿಗುತ್ತೆ. ನಿಮ್ಗೆ ನಾನ್ ವೆಜ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಆಚೆ ಚಿಕನ್ ಫುಡ್ ತಿನ್ನೋ ಬದಲು
ಈ ನಾನ್ ವೆಜ್ ಪಿಕಲ್ಸ್ ತಿಂದ್ರೆ ತುಂಬಾ ಹೆಲ್ತಿ ಆಗಿರುತ್ತೆ. ನಾನ್ ವೆಜ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಚಿಕನ್, ಮಟನ್, ಪ್ರಾನ್ಸ್ ಇಷ್ಟು ಪಿಕಲ್ ಬರುತ್ತೆ. ಸರ್ ಮಟನ್ ಪ್ರಾನ್ಸ್ ಸಾರಿ ಹಂಗೇರಿ ಸರ್, ಇದು ಪ್ರಾನ್ಸ್ ಪಿಕಲ್ ಸಿಗುತ್ತಾ? ಹೌದು ಸರ್, ಪ್ರಾನ್ಸ್ ಪಿಕಲ್ ಸಿಗುತ್ತೆ ನಮ್ಮ ಹತ್ರ. ನೋಡ್ಬೋದು ನೀವು, ಪ್ರಾನ್ಸ್ ಪಿಕಲ್ ತುಂಬಾ ಹೆಲ್ತಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಓಕೆ ಸರ್, ಈಗ ಚಿಕನ್ ಮಟನ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಮ್ಗೆ ಏನಂದ್ರೆ ಸ್ವಲ್ಪ ಜನ ಬೋನ್ ಲೈಕ್ ಮಾಡ್ತಾರೆ, ಕೆಲವರು ವಿತೌಟ್ ಬೋನ್ ಲೈಕ್ ಮಾಡ್ತಾರೆ. ಹೌದು ಸರ್, ಅದು ಸಿಗುತ್ತೆ ಅದರಲ್ಲೂ ಬಂದ್ಬಿಟ್ಟು ನಿಮ್ಗೆ ಚಿಕನ್ ಅಲ್ಲಿ ಬೋನು ಇದೆ, ಬೋನ್ಲೆಸ್ ಇದೆ. ಓಕೆ ಸರ್, ಯಾವ್ದು ಬೇಕಾದ್ರೂ ನೀವು ತಗೋಬಹುದು ಸರ್. ಓಕೆ ಸರ್, ವೆಜ್ ಅಲ್ಲಿ ಏನೇನು ವೆರೈಟಿ ಸಿಗುತ್ತೆ ಅಂತ ಹೇಳ್ತೀರಾ? ಸರ್ ವೆಜ್ ಅಲ್ಲಿ ಮೇನ್ ನೋಡ್ಕೋಬಹುದು ನೀವು, ನಾರ್ಮಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ. ಅದು ಬಿಟ್ರೆ ಟೊಮಾಟೊ ಇದೆ ನಮ್ಮ ಹತ್ರ, ಮತ್ತೆ ಮೆಣಸಿನಕಾಯಿ ಉಪ್ಪಿನಕಾಯಿ ಇದೆ, ಮತ್ತೆ ಇದು ಹುಣಸೆಕಾಯಿ ಉಪ್ಪಿನಕಾಯಿ ಇದೆ. ಮೇನ್ ಆಗಿ ಬಂದ್ಬಿಟ್ಟು ಹೆಲ್ತ್ ಕಾನ್ಶಿಯಸ್ ನೋಡೋರು ನಮ್ಮ ಹತ್ರ ಹಾಗಲಕಾಯಿ ಪಿಕಲ್ ಸಿಗುತ್ತೆ ಸರ್. ಸರ್ ಹಾಗಲಕಾಯಿ ಪಿಕಲ್ ಸಿಗುತ್ತಾ? ಹೌದು ಸರ್, ಹಾಗಲಕಾಯಿ ಪಿಕಲ್ ಸಿಗುತ್ತೆ. ಆಚೆ ಕಹಿ ಅನ್ನೋರು, ತರಕಾರಿ ಅಂಗಡಿ ಹಾಗಲಕಾಯಿ ತಗೊಂಡು ತಿನ್ನೋರಿಗೆ ಈ ತರ ಪಿಕಲ್ ತಿಂದ್ರೆ ನಿಮ್ಗೆ ಟೇಸ್ಟಿ ಆಗಿರುತ್ತೆ, ಹೆಲ್ತ್ ಕಾನ್ಶಿಯಸ್ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಶುಗರ್ ಪೇಷಂಟ್ ಎಲ್ಲ ತಿನ್ಬೋದು? ತುಂಬಾ ಎಲ್ಲ ಜನಕ್ಕೂ ಒಳ್ಳೇದು. ಓಕೆ ಸರ್, ಹೇಳಿ ಸರ್. ನಮ್ಮ ಹತ್ರ ಚಟ್ನಿ ಪುಡಿನೂ ಸಿಗುತ್ತೆ? ನಮ್ಮ ಹತ್ರ ಇನ್ನೊಂದು ಮೇನ್ ಪ್ರಾಡಕ್ಟ್ ಬಂದ್ ಹಾ ಹೇಳಿ ಸರ್. ನಮ್ಮ ಹತ್ರ ಇನ್ನೊಂದು ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮ್ಗೆ ಚಟ್ನಿ ಪುಡಿ ಸಿಗುತ್ತೆ. ನಿಮ್ಗೆ ಯಾವ ತರ ಹೋಮ್ ಮೇಡ್ ಚಟ್ನಿ ಪುಡಿ ಇರುತ್ತೋ ಸೇಮ್ ನಮ್ಮ ಹತ್ರ ಒಂದು ತುಂಬಾ ವೆರೈಟಿ ಚಟ್ನಿ ಪುಡಿಗಳಿದಾವೆ. ಸುಮಾರು ಒಂದು 30 to 35 ಪ್ರಾಡಕ್ಟ್ಸ್ ಇದಾವೆ. ನಿಮ್ಗೆ ಡ್ರಮ್ ಸ್ಟಿಕ್ ಆಗಿರ್ಬೋದು, ಹೆಲ್ತ್ ತುಂಬಾ ಒಳ್ಳೆ ಡ್ರಮ್ ಸ್ಟಿಕ್ ಲೀವ್ ಚಟ್ನಿ ಪುಡಿ, ಮಾಮೂಲಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿದೆ. ಖಾರದ ಪುಡಿ, ನೀವು ರೈಸ್ಗೆ ತುಪ್ಪ ಹಾಕೊಂಡು ಇದನ್ನ ತಿಂದ್ರೆ ನಿಮ್ಗೆ ತುಂಬಾ ಹೆಲ್ದಿ ಆಗೋ ಇರುತ್ತೆ. ನಿಮ್ಗೆ ಅಷ್ಟೊಂದು ಕೊಬ್ಬು ಇದು ಬರಲ್ಲ. ಸಾರಿ, ಅದು ಸರ್ ಅಲ್ಲಿಂದ ಹೇಳಿ. ಓಕೆ, ತುಂಬಾ ವೆರೈಟೀಸ್ ಇದೆ. ನೀವು ನೋಡ್ಬೋದು, ಒಂದು 30 to 35 ಪ್ರಾಡಕ್ಟ್ಸ್ ಇದೆ. ಎಲ್ಲಾನು ಹೆಲ್ತಿ ಫ್ರೆಂಡ್ಲಿ ಆಗಿರುತ್ತೆ. ನೀವು ರೈಸ್ಗೆ ತುಪ್ಪ ಹಾಕೊಂಡು ತಿನ್ಬೋದು, ನಿಮ್ಮ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್, ನಿಮ್ದು ನಾರ್ಮಲ್ ಪ್ಯಾಕೇಜ್ ಬಂದ್ಬಿಟ್ಟು 4 lakhs ಇರುತ್ತೆ. ಇದು ತಂದೂರಿ ಚಾಯ್ ಬಂದ್ಬಿಟ್ಟು ಎಕ್ಸ್ಟ್ರಾ 1.5 lakh ಇನ್ವೆಸ್ಟ್ ಮಾಡಬೇಕು. ಇದರಲ್ಲಿ ನಿಮ್ಗೆ ಎಕ್ವಿಪ್ಮೆಂಟ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ, ಪ್ಲಸ್ ಸ್ಟಾಫ್ ಕೊಡ್ತಾರೆ ಬೇಕು ಅಂದ್ರೆ. ಇದು ಬಂದ್ಬಿಟ್ಟು 1.5 lakh ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಬೇಕು ಸರ್. ಇದರಲ್ಲಿ ನಿಮ್ಗೆ 50% ಮಾರ್ಜಿನ್ ಕೊಡ್ತಾರೆ ಪ್ರಾಫಿಟ್ ಅಲ್ಲಿ.